ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ತುಂಬ ಜನ ಗೋವಾ ಟ್ರಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿ, ವ್ಲಾಗ್ ಮಾಡಿ ಅಂತೇಳಿ ಕೇಳಿದರು. ಅದಕ್ಕೋಸ್ಕರ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಗೋವಾ ಟ್ರಿಪ್ ಹೇಗಾಯಿತು, ಕಡಿಮೆ ಬಜೆಟ್ನಲ್ಲಿ ನಾವು ತುಂಬ ಎಂಜಾಯ್ಮೆಂಟ್ ಹೇಗೆ ಮಾಡಿದ್ವಿ. ನಿಜ ಹೇಳ್ತಿದ್ದೀನಿ, ಗೋವಾ ಟ್ರಿಪ್ ಅಂತ ನಾವು ಜೀವನದಲ್ಲೇ ಮರೆಯೋಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಗೋವಾ ಟ್ರಿಪ್ಪನ್ನು ಮುಗಿಸ್ಕೊಂಡು ಬಂದಿದ್ವಿ. ಅದು ಕೂಡ ವಿಮಾನದಲ್ಲಿ ಹೋಗಿ ವಿಮಾನದಲ್ಲಿ ಬಂದಿದ್ದು ತುಂಬ ಅಂತಂದರೆ ತುಂಬ ಚೆನ್ನಾಗಿತ್ತು. ಏನೆಲ್ಲ ಆಯಿತು, ನಾವೇ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಂತೆ. ಹಾಗಾದರೆ ಬನ್ನಿ ನೋಡೋಣ. ಅಲ್ಲ ನಾನು ಇಲ್ಲೇ ನಿಂತಿರೋದು ಮತ್ತೆ ಇಲ್ಲೇ ಓಪನ್ ಆಗಿದೆ ನೋಡ. ಎಲ್ಲರೂ ಹಾಯ್ ಮಾಡ್ರಿ. ಇದೇನು ಮುಂದೆ ಹೋಗ್ತಿದ್ದೀಗ ಆ ಕಡೆ ಇರ್ಬೇಕಲ್ಲ. ಅಂತೂ ಇಂತೂ ಫ್ಲೈಟ್ ಟಿಕೆಟ್ಸ್ ಬುಕ್ ಆಯಿತು. ನಾವು ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಬಂದೇ ಬಿಟ್ವಿ. ವಿಮಾನ ನಮಗೋಸ್ಕರ ರೆಡಿಯಾಗಿತ್ತು. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಎಲ್ಲಿಯ ಬೀಸ ಗಾಳಿಗೇ ಆರ್ಕೊಂಡು ಗೋವಾದಲ್ಲಿ ಬಿದ್ದಿರ್ತೀವಿ ಅನ್ನಂಗೆ ಆಗಿತ್ತು. ನೀವು ಅಂತಿದ್ದೀರಲ್ಲ, ಅಲ್ಲಿ ಯಾವನ್ನ ಗಾಳಿಗಾರ ಅಂತ ಬಾಡಿ ಒಂದಾದ್ರೂ ಇದಾವ. JCB ತಂದು ಅಲ್ಲಾಡ್ಸಿರೋ ಒಂಚೂರು ಅಲ್ಗಾಡಲ್ಲಪ್ಪ, ಹಂಗಿದ್ದೀರ. ಗಾಳಿ ಎಲ್ಲರೂ ಹೊತ್ಕೊಂಡು ಹೋಗುತ್ತೆ. ವಿಮಾನ ಹೊತ್ಕೊಂಡು ಹೋಗಿದ್ದೆ ಹೆಚ್ಚಾಗಿದೆ ಅಂತ ಅಂದ್ಕೋಬೋದು. ಏನು ಮಾಡ್ತೀರ, ಎಲ್ಲರೂ ಕಡಿಮೆ ತಿಂದು ಒಂಚೂರು ಜಾಸ್ತಿ ದಪ್ಪ ಆಗಿದ್ದೀವಿ. ಅದಂಗಿರಲಿ, ಈ ವಿಮಾನಯಾನ ಏನೈತಿ ಇದು ನಾವೊಂದು 8 ಜನ ಹೋಗಿದ್ವಿ. 8 ಜನದಲ್ಲಿ ಒಂದು 3 ಜನ ಅಂತೂ ಸಿಕ್ಕಾಪಟ್ಟೆ ಫ್ಲೈಟಲ್ಲಿ ಓಡಾಡಿರೋರೆ. ಕೆಲವರಂತೂ ತಿಂಗಳಿಗೆ 20 ಸತ ಓಡಾಡೋ ಅಂತಾರೆ ಇರೋದು. ಅವ್ರಿಗೇನು ಎಕ್ಸೈಟ್ಮೆಂಟ್ ಇರಲಿಲ್ಲ. ಇನ್ನು ಉಳಿದವ್ರಿಗಂತೂ ಇದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಂಗೆ ಭಯನೂ ಕೂಡ ಇತ್ತು, ಹಾಗೆ ಎಂಜಾಯ್ ಕೂಡ ಮಾಡಿದ್ವಿ. ಹಿಂಗಾಡಿ ಫ್ಲೈಟು ಗೋವಾದಲ್ಲಿ ತಂದು ನಮ್ಮನ್ನು ಒಗೀತು. ನಾವು ಅಲ್ಲಿಂದ ಮತ್ತೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನಾವು ವಿಲ್ಲಾನ ಬುಕ್ ಮಾಡಿದ್ವಿ. ಆ ವಿಲ್ಲಾ ಕಡೆ ಹೋಗ್ತಾ ಇದ್ದೀವಿ. ಇನ್ನು ನಾನು ಹೇಳ್ದಂಗೆ ನಮ್ಮ ಗ್ರೂಪ್ನಲ್ಲಿ ಕೆಲವರಂತೂ ಒತ್ತು ಮುಳುಗು ವಿಮಾನದಾಗೆ ಬಿದ್ದಿರ್ತಾರೆ. ಅವ್ರು ಯಾವುದೋ ಜಮಾನ್ದಾಗ ನಾವು ವಿಮಾನ ಹತ್ಕೊಂಡು ಎಲ್ಲ ನೋಡಿದ್ದೀವಿ ಅಂತೇಳಿ ಅವೇನ ತಿಂಡಿ ಪಂಡಿ ತಗೊಂಡೋಗಿದ್ದ ನುಂಗಿ ಜಗ್ ನೀರು ಕುಡಿತಿದ್ವು. ನಾವಂತೂ ಬಾಯಿ ತೆರ್ಕೊಂಡು ಕಿಟಕಿ ಪಕ್ಕ ಹಂಗೆ ಕಿಟಕಿ ಮಕಾನಿಸ್ಕೊಂಡು ನೋಡ್ತಿದ್ವಿ, ಹೆಂಗೆ ಕಾಣ್ತೈತೆ ಹೆಂಗೈತೆ ಅಂತೇಳಿ. ನಾವೊಂದು ಒಂದೊಂದು ಸೆಕೆಂಡೂ ಕೂಡ ಭಾಳ ಎಂಜಾಯ್ ಮಾಡಿದ್ವಿ. ಭಾಳ ಚೆನ್ನಾಗಿತ್ತು, ಭಾಳ ಅಂತಂದರೆ ಭಾಳ ಚೆನ್ನಾಗಿತ್ತು. ನಾವೀಗ ವಿಲ್ಲಾ ಕಡೆ ಹೋಗ್ತಾ ಇದ್ದೀವಿ. ವಿಲ್ಲಾ ಅಂತಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡ್ರಿ ನೀವೇ. ನೋಡೋಣ ಇದು ಹೊರಗಡೆ ಅವನು ಯಾರು ಬಾಯಿ ಪಾಪಲ್ಲಿ ಏನೋ ಟೆಸ್ಟ್ ಫೋರ್ ಎಲ್ಲಿ 4 ಅಷ್ಟೇ ಸರಳ ಫೀಡ್ಬ್ಯಾಕ್ ಕೊಡ್ತೀನಿ. ಕಿಚನ್ ಚೆನ್ನಾಗಿಲ್ಲ ನೋಡೋಗಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ನೋಡಿ ಎಲ್ಲ ಒಳಗಡೆ ಅಂತ ಬಂದಿರೋದು ಅದು ನೋಡಿ ಎಲ್ಲ ಕ್ಲೀನ್ ಮಾಡ್ತಾರೆ. ಚೆನ್ನಾಗಿದೆ ಅಲ್ಲ? ವಾವ್, ಸೂಪರ್ ಆಗಿದೆ. ಎಲ್ಲ ಮಾಡ್ತಾ ಇದೆಯಾ? ಎಲ್ಲ ಮಾಡ್ಕೊತೀನಿ, ಆಮೇಲೆ ಕಳಿಸ್ತೀನಿ. ನಾನು ನಿಮಗೆ ಸಣ್ಣ ಸಣ್ಣದು ಕಳಿಸ್ತೀನಿ, ದೊಡ್ಡ ಬ್ಲಾಗ್ ಮಾಡ್ತೀನಿ ನಾನು. ಅಂತೂ ಇಂತೂ ವಿಲ್ಲಾಗೆ ಬಂದ್ವಿ. ರಾತ್ರಿ ಬಂದುಬಿಟ್ಟು ಹೆಂಗೂ ನಾವು ಮನೆಗೆ ಅಡುಗೆ ಮಾಡ್ಕೆ ಬೈದ್ವಿ. ಕೆಲವರು ಬಿರಿಯಾನಿ ಅಂತೆ ಅದಂತೆ ಇದಂತೆ ಅಂತೆಲ್ಲ ಮಾಡ್ಕೆ ಬೈದರು. ನಾನು ಒಂದು 2-3 ಐಟಮ್ ಮಾಡ್ಕೊಂಡು ಹೋಗಿದ್ದೆ. ಈಗ ವಿಮಾನದಾಗ ಕೂತ್ಕೊಂಡು ತಿಂದರು. ನಮಗೆ ಅದು ಫಸ್ಟ್ನೇ ವಿಮಾನದ ಎಕ್ಸ್ಪೀರಿಯೆನ್ಸ್ ಆಗಿದ್ದರಿಂದ ನಾವು ಬಾಯಿ ತೆರ್ಕೊಂಡು ಕುಂತಿದ್ವಿ. ನಾವು ವಿಮಾನ ಇಳಿದಿದ್ದೆ ಬಂಗಾಟ ಆಗೋಯ್ತು. ಹೋಗತ್ತಾ ಅಕ್ಕ ಇನ್ನೊಂದು ಟ್ರಿಪ್ ಹೊಡಿಯೋಕೆ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊತೀವಿ ಅನ್ನಂಗೆ ಆಗಿತ್ತು ಅವ್ರಿಗೆ, ವಿಮಾನದವ್ರಿಗೆ. ತೆಗೀಲಿ ದರ ಹೊರಕೆಳ್ದು ಬಿಸಾಕಿರಂತ ಸುಮ್ಮನೆ ಸಪ್ಪೆ ಮಕ್ಕ ಮಾಡ್ಕೊಂಡು ಇಳಿದು ವಿಲ್ಲಾಗೆ ಬಂದು ನಾವು ಅಲ್ಲೇ ಅಡುಗೆ ಮಾಡ್ಕೊಂಡು ಬಂದಿದ್ದರಿಂದ ನಾವು ಹೋಟ್ಲು ಎತ್ಲಾಗ ಹೋಗಲಿಲ್ಲ. ಸುಮ್ಮನೆ ಅಲ್ಲೇ ವಿಲ್ಲದಾಗೆ ಕುಂತ್ಕೊಂಡು ಎಲ್ಲರೂ ಶಿಸ್ತಾಗಿ ಚೆನ್ನಾಗಿ ತಿಂದು ಅಥವಾ ಬಾಯಿ ತೆರ್ಕೊಂಡು ಮಕ್ಕೊಂಡು ಮತ್ತೆ ಎದ್ದು ತಿಂಡಿ ಮಾಡ್ಕೋಬೇಕಿತ್ತಲ್ಲ. ಹಂಗಾಗಿ ಇಲ್ಲಿ ನಮ್ಮ ರಂಜಿತಮ್ಮರು ಇದ್ದಾರೆ ನೋಡ್ರಿ, ಅನ್ನಪೂರ್ಣೇಶ್ವರಿ. ನಾವು ಬಿಡ ಮಾತ್ರ ಟೂರ್ ಬಂದಿದ್ದೀವಿ, ಅದೇನು ಅಡುಗೆ ಪಡಿಗೆ ಹಚ್ಕೊಂತೀಯ, ಮನೆಗೆ ಗೂರಾಡಿದ್ದು ಸಾಕಾಗಿರುತ್ತೆ, ಇಲ್ಲಿ ಯಾವ ಥರದ್ದು ಗೂರಾಡ್ತೀಯ ಅಂದಿದ್ದಕ್ಕೆ ಇಲ್ಲ ನಾನು ಅಡುಗೆ ಮಾಡಾಳೆ ಸಹಿ ಅಂತೇಳಿ ಹಂಗೆ ಗೆಜ್ಜೆ ಕಟ್ಕೊಂಡು ಕುಣಿತಿತ್ತು. ನಾವೇ 4 ಜನ 4 ಸರಪಳೆ ತಗೊಂಡು ಕಟ್ಟಿದ್ರು, ಕಿತ್ಕೊಬಂದ್ರೆ ಆಯ್ತು, ಅಡುಗೆ ಮಾಡಾಳೆ ಸಹಿ ಅನ್ನಂಗೆ ಆಡ್ತಿತ್ತು. ಹೋಗ್ಲಿ ಬಿಡತ್ತ, ಇನ್ನೇನು ಮಾಡೋದತ್ತ, ಮಾಡವ ನಿನ್ನ ಇಚ್ಛೆ ಅಂತೇಳಿ ಬಿಟ್ವಿ. ಎಲ್ಲರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಬ್ರೆಡ್ ಟೋಸ್ಟು ಮತ್ತು ಹಾಲು ಮತ್ತು ಕಾಫಿ ಮತ್ತು ಟೀ ಎಲ್ಲನೂ ಮಾಡಿಕೊಡ್ತು ಪಾಪ. ಎಲ್ಲರೂ ಚೆನ್ನಾಗಿ ತಿಂದು
ಹಾಲು ಕುಡ್ದು, ಕಾಫಿ ಕುಡ್ದು, ಟೀ ಕುಡ್ದು ಇವಾಗ ಬೀಚ್‌ಗೆ ಹೋಗಬೇಕು ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಚೆನ್ನಾಗಿ ಮಳೆ ಬರ್ತಾಯಿತ್ತು. ನೋಡ್ರಿ ಎಂಥ ಚೆನ್ನಾಗಿ ಮಳೆ ಬರ್ತೈತೆ. ಸ್ವಲ್ಪನೂ ಬಿಸ್ಲಿರ್ಲಿಲ್ಲ. ಭಾಳ ಅಂತಂದರೆ ಭಾಳ ಚೆನ್ನಾಗಿತ್ತು. ಇನ್ನೇನು ಎಲ್ಲರೂ ತಿಂಡಿ ಪಂಡಿ ತಿಂದ್ಕೊಂಡತ್ತ ಬೀಚ್‌ಗೆ ಹೋಗೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಆಗೋಕ್ಕೆ ನಾವು ನಿಂತ್ಕೊಂಡ್ವಿ. ಆಮೇಲೆ ವಿಲ್ಲಾನು ಅಷ್ಟೇ ಭಾಳ ಚೆನ್ನಾಗಿತ್ತು. ಎಂಥ ಚೆನ್ನಾಗಿತ್ತು ಅಂತೀರಾ? 3 ರೂಮ್ ಇದ್ವು. ಎಲ್ಲ ರೂಮ್‌ಗೂ ಅಟ್ಯಾಚ್ ಬಾತ್ರೂಮ್ ಇತ್ತು. ಗೀಝರ್ ಇತ್ತು. ಎಲ್ಲ ರೂಮ್‌ಗೂ ಎಸಿ ಇತ್ತು. ಆಮೇಲೆ ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಪಾತ್ರೆ ಪಡಗಳಿದ್ವು. ಸ್ಟವ್ ಇತ್ತು, ಫ್ರಿಡ್ಜ್ ಇತ್ತು, ಫಿಲ್ಟರ್ ಇತ್ತು, ಸೋಫಾ ಎಲ್ಲಾನು ಇತ್ತು. ಒಂಥರ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು. ನಿಮಗೆಲ್ಲದು ಟೋಟಲ್ ಬಜೆಟ್‌ನ ಕೊನೆಗೆ ಹೇಳ್ತೀನಿ ಎಷ್ಟಾಯಿತು, ಏನಾಯಿತು, ಎತ್ತಾಯಿತು ಅಂತೇಳಿ. ಒಟ್ಟೇನಪ್ಪ ಅಂತಂದ್ರೆ ಭಾಳ ಚೆನ್ನಾಗಿತ್ತು ವಿಲ್ಲಾ ಮಾತ್ರ. ನಮಗಂತೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಅಲ್ಲೇ ಇರೋನು ಇನ್ನೇಳ್ತೀನಿ ಅನ್ನಂಗಾಗಿತ್ತು. ಮತ್ತೆ ದಬ ದಬ ಒಯ್ದು ಹೊರಕ್ಕೆ ನೂಕೇರು ಅಂತೇಳಿ ಬಂದ್ವತ್ತ. ನೋಡ್ರಿ ಎಲ್ಲರೂ ಇವಾಗ ಕುಂತ್ಕೊಂಡ್ವಿ ಹಿಂಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಇದನ್ನು ಮಾಡಿದ್ವಿ. ನಮಗೇನೋ ಒಟ್ಟು ಎಲ್ಲರಿಗೂ ಭಾಳ ಅಂತಂದರೆ ಭಾಳ ಖುಷಿಯಾಗಿತ್ತು. ಇವಾಗ ನಮ್ಮ ವಿಲ್ಲಾನ ಒಂದ್ಸತಿ ತೋರಿಸ್ತೀನಿ ನೋಡ್ರಿ. ಎದ್ದಾಗ ರಾತ್ರಿ ಬೆಳಕಿನಾಗ ಅಷ್ಟು ಚೆನ್ನಾಗಿ ಕಂಡಿಲ್ಲ. ಈಗ ಒಂದ್ಸತಿ ತೋರಿಸ್ತೀನಿ. ನೀವೇನಾದರೂ ಈ ಥರ ಗೋವಾ ಪ್ಲ್ಯಾನ್ ಮಾಡಬೇಕಿತ್ತು ಅಂತಂದರೆ ಇದನ್ನ ನೋಡಿದ್ರೆ ನಿಮಗೊಂದು ಐಡಿಯಾ ಬರ್ಬೋದು, ಹಿಂಗೆ ಮಾಡ್ಕೋಬೋದು ಅಂತೇಳಿ. ನೋಡ್ರಿ ಎಂಥ ಚೆನ್ನಾಗಿತ್ತು ಹೊರಗೆಲ್ಲ. ಮಳೆ ಬರ್ತಿತ್ತಲ್ಲ ಅದಕ್ಕಂತೂ ಭಾಳ ಚೆನ್ನಾಗಿತ್ತು. ಸಾಮಾನ್ಯ ಗೋವಾದ ಬಿಸಿಲು ಜಾಸ್ತಿ ಅಂತಾರೆ. ನಾವು ಹೋಗಿದ್ದೊಳ್ಳೆ ಚೆನ್ನಾಗಿತ್ತು. ಮಳೆನೂ ಬರ್ತಿತ್ತು. ಹೊರಗಡೆ ಒಂಚೂರು ಸೆಕೆ ಇದ್ದೇ ಇರುತ್ತೆ. ಆದರೆ ಇದು ತೀರಾ ಅಂಥ ಸೆಕೆ ಏನಂತ ಅನ್ನಿಸ್ಲಿಲ್ಲ ನಮಗೆ. ನೋಡಿರಿ ಬ್ರೆಡ್ ಟೋಸ್ಟ್ ಮಾಡ್ತಾ ಅವಳೆ ನಮ್ಮ ರಂಜಿತಮ್ಮ. ಚೆನ್ನಾಗಿ ಮಾಡಿತ್ತು ಪಾಪ. ಮತ್ತು ನೀವೆಲ್ಲರೂ ಮತ್ತು ಬೈಕೊಂಡಿರ ಅಲ್ಲ ಗೋವಾಗೆ ಹೋಗಿದ್ದಾವೆ ಅಲ್ಲೇ ಹತ್ರ ಕುಡ್ಕೊಂಡು ತೇಲಾಡ್ಕೊಂಡು ವಾಲಾಡ್ಕೊಂಡು ಇರೋ ಬಿಟ್ಟು ಇವು ಅಡುಗೆ ಮನೆಗೆ ಕುಕ್ಕರು ಬಡ್ದು ಹತ್ರದಾಗ ಗೂರಾಡಕ್ಕೆ ಇಕ್ಕಿದಾವಲ್ಲ ಇವು ಲಜ್ಜಿಗಾಡಿಗಳು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೇಳಿದ್ವಪ್ಪ ಬಿಟ್ರೆ ಮತ್ತೆ ಏನು ಮಾಡ್ತಾರೆ ಮನೆಗೆ ಮಾಡಿ ಸಾಕಾಗಿಲ್ಲ ಅಂತೇಳಿ. ಅವರ ಪ್ರೀತಿಯಿಂದ ಮಾಡ್ತೀವಿ ಅಂತೇಳಿ ಕುಣಿದ್ರು. ನಾವು ಅದನ್ನೇನು ಮಾಡೋಕ್ಕಾಗುತ್ತೆ. ನಾವೇನು ಯಾರಿಗೂ ಫೋರ್ಸ್ ಮಾಡಿಲ್ಲ. ಆಮೇಲೆ ಇವೇನಪ್ಪ ಇಂಥವಾಗಿದ್ದಾವೆ ಪಾಪ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಅಂತೇಳಿ ಯಾರೂ ಬೈಕೆ ಬರೋದಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ನಮ್ಮ ರಂಜಿತಮ್ಮಗೆ ಅಡುಗೆ ಮಾಡೋದಂತಂದ್ರೆ ಭಾಳ ಖುಷಿ. ಅದ್ರ ಕೈಯಾಗೆ ಯಾವಾಗಲೂ ಒಂದು ಚಮಚನ ಒಂದು ಪಾತ್ರೆನ ಏನಾರ ಒಂದು ಇರಬೇಕು. ಹಾಗಾಗಿ ಪಾಪ ಎಲ್ಲೋದ್ರೂ ಏನಾರ ಮಾಡ್ತಿರುತ್ತೆ. ಎಲ್ಲರೂ ಬ್ರೆಡ್ ಟೋಸ್ಟ್ ತಿಂದ್ವಿ, ಹಾಲು ಕುಡಿದ್ವಿ. ನಾನು ಹೇಳ್ದಂಗೆ ಇವಾಗ ನಾವು ಬೀಚ್ಗೆ ಹೋಗ್ತಾಯಿದ್ದೀವಿ. ಇಲ್ಲೇ ಈ ವಿಲ್ಲಾದಿಂದ ಒಂದು 800 ಮೀಟ್ರ್ ದೂರದಾಗೆ ಒಂದು ಬೀಚ್ ಇತ್ತು. ಅಲ್ಲಿಗೆ ಹೋದ್ರಾಕತ್ತೆ ನಡ್ಕೊಂಡೆ ಎಲ್ಲ ಗಡಗಡ ತಿಂದು ರೆಡಿ ಆಗ್ರಿ ಅಂತ ನಾನು ಹೇಳಿದೆ. ಹಾಗೆ ವಿಲ್ಲದು ಹೇಳ್ಬಿಡ್ತೀನಿ ತಡ್ರತ್ತ. ಒಟ್ಟು 2 ದಿನಕ್ಕೆ 9,400 ಚಿಲ್ಲರೆ ಆಯಿತು. ಒಟ್ಟು ಏನೇ ಮಾಡಿದ್ರು 8 ಜನ ಇರೋದ್ರಿಂದ ಡಿವೈಡೆಡ್ ಬೈ 8 ಮಾಡ್ತೀವಿ ನಾವು. ಅಂದರೆ 8 ಜನಕ್ಕೆ ಸಮಭಾಗ ಅಂತೇಳಿ. ಹಾಗಾಗಿ ಅದು ಕಡಿಮೆ ಬೀಳುತ್ತೆ. 9,400 ಚಿಲ್ಲರೆ ಆಯಿತು 2 ದಿನಕ್ಕೆ. ಚೆನ್ನಾಗಿದೆ ವಿಲ್ಲ ಮಾತ್ರ ಭಾಳ ಅಂತಂದರೆ ಭಾಳ ಚೆನ್ನಾಗೈತೆ. ನಾವು ಇಲ್ಲೇ ಅಡುಗೆ ಮಾಡ್ಕೋಬೋದು. ಎಲ್ಲ ಬಿಸಿನೀರೆಲ್ಲ ಬರುತ್ತೆ, ಸ್ನಾನ ಮಾಡ್ಕೋಬೋದು. ಸೆಕೆ ಆದರೆ ಎ ಸಿ ಇರುತ್ತೆ. ಪ್ರತಿಯೊಂದು ಇರೋದ್ರಿಂದ ಭಾಳ ಚೆನ್ನಾಗಿತ್ತು. ಇನ್ನೇನು ಬೀಚ್ಗೆ ಹೋಗೋ ಮುಂದೆ ಮಳೆ ಬಂತು. ಮಳೆ ಬರ್ತಿದ್ದಂಕಲೇ ಇವಂತು ಕುಣಿಯೋಕೆ ಹತ್ಕೊಂಡ್ಬಿಟ್ಟು ಅತ್ತ ಕುಣಿಲ್ ಬಿಡತ್ತ ಮಕ್ಕಳು ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಬೀಚ್ಗೆ ಹೋದ್ವಿ. ಆಮೇಲೆ ಇನ್ನೇನು ಎಲ್ಲರೂ ಬೀಚಿಗೆ ಹೋದ್ಮೇಲೆ ಎಲ್ಲರ ಪಾಡಿಗವರು ಪ್ರಕೃತಿ ಸೌಂದರ್ಯನ ಆ ಬೀಚ್ನ ಸೌಂದರ್ಯವನ್ನು ಸವಿಯೋದಕ್ಕೆ ಸಿದ್ಧರಾದರು. ಬಹಳ ಚೆನ್ನಾಗಿತ್ತು. ಬೀಚಂತೂ ಹೆಂಗೆ ರೌದ್ರವಾಗಿತ್ತು. ಗಾಳಿ ಇದು ಅಲೆಗಳ ರಭಸ ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸೋದು, ಸ್ವಲ್ಪ ಭಯನೂ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟು ಜೋರಾಗಿರ್ತಕ್ಕಂಥ ಅಲೆಗಳವು. ಒಂಥರ ಏನೋ ಭಾಳ ಅಂತಂದರೆ ಭಾಳ ಚೆನ್ನಾಗಿತ್ತು. ಇನ್ನೇನು ಹೋದ್ಮೇಲೆ ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡಂಗಿದ್ರೆ ನಮಗೆ ತಿಂದಿದ್ದಾಗುತ್ತಾ. ಎಲ್ಲರೂ 2-3 ವಿಡಿಯೋಗಳು ಫೋಟೋಗಳು ಎಲ್ಲ ತಗೊಂಡು ಆಮೇಲಿಂದ ಮತ್ತೆ ನಾವು ವಿಲ್ಲಾಗೆ ವಾಪಸ್ ಬಂದ್ವಿ. ಅದೇ ವಿಲ್ಲಾ ಪಕ್ಕದಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅಲ್ಲೋಗಿ ಉಳ್ದಿದ್ವತ್ತೆ ಎಲ್ಲರೂ. ಇನ್ನೇನು ಅಷ್ಟೊತ್ತಿಗಾಗಲಿ ನಮ್ಮ ರಂಜಿತಮ್ಮನ ಕೈ ಗುರು ಅಂತಿದ್ವು. ಎಷ್ಟೊತ್ತಿಗೆ ಹೋಗಿ ಒಲೆ ಮೇಲೆ ಪಾತ್ರೆ ಇಕ್ಕಿನೋ ನಂಗಾಗಿತ್ತು. ಹೋಗತ್ತ ಅನ್ನ ಸಾರು ಅದು ಇದು ಅಡುಗೆ ಮಾಡಿತ್ತು. ನಾವು ಹೊತ್ತು ಈಜಾಡ್ಕೊಂಡು ಹೋದ್ವಿ. ಈಜಾಡ್ಕೊಂಡು ಮಳೆ ಅವಾಗ ನೋಡ್ರಿ ಈಜಾಡಬೇಕಾದ್ರೆ ಒಳ್ಳೆ ಮಳೆ ಬಂತು. ಆಮೇಲೆ ವಿಲ್ಲಾಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತೆ ನಾವು ಬಾಗಾ ಬೀಚಿಗೆ ಬಂದ್ವಿ. ಬಾಗಾ ಬೀಚಲ್ಲಿ ಇಲ್ಲಿ ನಮ್ಮ ಕರ್ನಾಟಕದವರೇ ಸಿಕ್ಕರು. ಗದಗ್ನವ್ರಂತೆ ಅವರು. ಕನ್ನಡದಲ್ಲೇ ಮಾತಾಡಿ ಹಿಂಗೆ ಜಡೆಗಳು ಏನಾರು ಎಣಿಸ್ಕೊಂಡಿದ್ರೆ ಎಣಿಸ್ಕೊಳ್ರಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಈ ಥರ 2 ಹೆಣ್ಮಕ್ಳು 2 ಆ ಕಡೆ ಒಂದು ಈ ಕಡೆ ಒಂದು ಎಳೆ ಬಿಟ್ಕೊಂಡ್ರು. ಇನ್ನೇನು ಹುಡುಗರು ಹಿಂಗೆ ಒಂದು ಅದಕ್ಕೆ ತಕ್ಕನಾದೊಂದು ಜಡೆಗಳು ಹಾಕಿಸ್ಕೊಂಡು ಜಡೆಗಳು ಎಣಿಸ್ಕೊಂಡು ಬಿಟ್ಟು ನನಗೂ ಎಣಿದ್ನಿ ಅಂತ ಬಂದರು. ತೆಗಿಯಪ್ಪ ನನಗೆ ಚೆನ್ನಾಗಿ ಕಾಣಲ್ಲ ಮತ್ತೆ ಅಂತೇಳಿ ನಾನು ಬ್ಯಾಡ್ ತೆಗಿಯ ಸೆಟ್ಟಿಗೆ ಅಂತ ನಾನು ಸುಮ್ಮನಾದೆ. ಹಾಕಿಸ್ಕೊಂಡ್ರೆ ನಾನು ಇಂಥದ್ದೊಂದು ದಾರ ತಗೊಂಡು ಕಟ್ಕೊಂಡತ್ತ. ಹೋಗಿದ್ಕೊಂದು ನೆನಪಿರ್ಬೇಕಲ್ಲ ಸಾಕ್ಷಿ. ಒಂದು 2 ದಿನ ದಿಮಾಕ್ ಮಾಡ್ಬೇಕಲ್ಲ ನಾನು ಗೋವಾಗೆ ಹೋಗಿದ್ದೆ ಅಂತೇಳಿ.
ಅದಕ್ಕೆ ತಗೊಂಡು ಬಾಗ ಬೀಚಿಗೆ ಬಂದ್ವಿ. ಬಾಗ ಬೀಚ್ ಅಂತೂ ಎಂಥ ಚೆನ್ನಾಗಿತ್ತು ಅಂತಂದರೆ ಭಾಳ ಚೆನ್ನಾಗಿತ್ತು. ಇಲ್ಲಿ ನೋಡಿರಿ, ಈ ನದಿ ಸಮುದ್ರ ಸೇರ್ತೈತೆ ಇಲ್ಲಿ. ನದಿ ಸಮುದ್ರ ಸೇರ್ತಾ ಇದೆ. ಈ ಕಡೆ ಸಮುದ್ರ ಇದೆ, ಈ ಕಡೆ ನದಿ ಇದೆ. ಒಂಥರ ಏನೋ ಭಾಳ ಚೆನ್ನಾಗಿತ್ತು. ಇಲ್ಲೂ ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ಬೋಟ್ ಕ್ರೂಸಸ್ ಅಂತ ಬರುತ್ತೆ, ನಾವು ಅದನ್ನು ಕೂಡ ಬುಕ್ ಮಾಡ್ಕೊಂಡಿದ್ವಿ. ಒಬ್ಬರಿಗೆ ₹1,100 ಬಿದ್ದಿತ್ತು. ₹1,100 ಅಂತಂದರೆ ಊಟ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಇರುತ್ತೆ, ಡ್ರಿಂಕ್ಸ್ ಕೂಡ ಇರುತ್ತೆ ಅದರೊಳಗಡೆ, ಕುಡಿಯೋರು ಕುಡಿಬೋದು. ಆದರೆ ಅಸಭ್ಯವಾಗಂತೂ ಏನೂ ಇರೋದಿಲ್ಲ. ಎಲ್ಲರಿಗೂ ಎಲ್ಲ ಸಭ್ಯಸ್ಥರು ಕೂಡ ಬಂದು ನೋಡ್ಬೋದು, ಅಷ್ಟು ಡೀಸೆಂಟಾಗಿತ್ತು, ಚೆನ್ನಾಗಿತ್ತು. ನಾನು ಹೇಳ್ತೀನಿ, ಯಾಕಂದರೆ ಕೆಲವರಿಗೆ ಗೋವಾ ಅಂತಂದರೆ ಬರೀ ತಿನ್ನೋದು ಕುಡಿಯೋದು ಆ ಥರದ್ದು ಈ ಥರದ್ದೆಲ್ಲ ಅಂದ್ಕೊತಾರೆ. ಹಂಗೇನೂ ಇರೋದಿಲ್ಲ. ಹಂಗೆ ಇರೋ ಕಡೆ ಇರುತ್ತೆ, ಆದರೆ ನಾವು ಅಂಥ ಕಡೆ ಎಲ್ಲ ಹೋಗಲಿಲ್ಲ. ಮಾಮೂಲಿ ಎಲ್ಲರೂ ಸಂಸಾರಸ್ಥರು ಹೋಗಿ ಎಂಜಾಯ್ ಮಾಡ್ತಕ್ಕಂಥ ಪ್ಲೇಸ್ಗಳಿಗೆ ನಾನು ಹೋಗಿದ್ದು. ಎಲ್ಲರೂ ಚೆನ್ನಾಗಿತ್ತು. ಅವ್ರವ್ರಿಗೆ ಇಷ್ಟ ಬಂದ ಕಡೆ ಅವ್ರು ಹೋಗ್ತಾರೆ. ನಾವು ಯಾವುದನ್ನು ಕೂಡ ಸರಿ ಅಥವಾ ಯಾವುದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಇಚ್ಛೆ ಅದು. ಆಮೇಲಿಂದ ಬಾಗ ಬೀಚ್ ನೋಡ್ಕೊಂಡಿದ್ದಾದಮೇಲೆ ನಾನು ಹೇಳಿದ್ನಲ್ವ ಬೋಟ್ ಕ್ರೂಸಸ್ ಅಂತೇಳಿ, ಅದನ್ನು ಬುಕ್ ಮಾಡಿದ್ವಲ್ಲ, ಅವರು ನಮಗೆ ಬಸ್ ಕಳಿಸ್ತಾರೆ. ನಮಗೆ ಹತ್ತಿರ ಆಗ್ತಕ್ಕಂಥ ಒಂದು ಪಾಯಿಂಟಿಗೆ ಬಸ್ ಬಂದು ನಿಂತ್ಕೊಳ್ಳುತ್ತೆ. ನಾವು ಅದನ್ನು ಹತ್ಕೊಂಡು ಆ ಬೋಟ್ ಕ್ರೂಸಸ್ ಇರೋ ಜಾಗಕ್ಕೆ ಹೋಗಬೇಕಾಗತ್ತೆ. ಅವರೇ ಕರ್ಕೊಂಡು ಹೋಗ್ತಾರೆ ಮತ್ತು ಅವರೇ ಕರ್ಕೊಬಂದು ಬಿಡ್ತಾರೆ ನಮಗೆ ಹತ್ತಿರ ಇರ್ತಕ್ಕಂಥ ಲೊಕೇಶನ್ಗೆ. ನಾವು ವಿಲ್ಲಾ ಮಾಡಿರ್ತೀವಲ್ಲ, ಅದಕ್ಕೆ ಹತ್ತಿರ ಇರ್ತಕ್ಕಂಥ ಲೊಕೇಶನ್. ಆಮೇಲಿಂದ ಅದು ತಗೊಬಂದು ಇಲ್ಲಿಗೆ ಬಿಟ್ಟಿದ್ದಾದ್ಮೇಲೆ ನಾವು ಕೂಡ ಒಳಗಡೆ ಹೋದ್ವಿ. ಅಲ್ಲಿ ಸ್ವಲ್ಪ ಲೈನ್ ಇತ್ತು. ಆ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಅದೇನೇನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ನಾವು ಮಾಡಿದ್ದಾದಮೇಲೆ ನಮಗೆ ಒಳಗಡೆ ಎಂಟ್ರಿ ಸಿಗುತ್ತೆ. ಇದು ಕ್ರೂಸ್ ಏನಿರುತ್ತೆ ನೀರಿನ ಮೇಲೆ ಹೋಗ್ತಾ ಇರುತ್ತೆ. ಅದೇನು ಆ ನದಿ ಅಂತ ಅನಿಸುತ್ತೆ ನನಗೆ ಅನ್ಸಿದ ಪ್ರಕಾರ. ಚೆನ್ನಾಗಿ ಒಂದು ತುಂಬ ಕಿಲೋಮೀಟ್ರುಗಳೆಲ್ಲ ಸುತ್ತಾಡ್ತಾ ಇರುತ್ತೆ. ನಾವು ಅದರೊಳಗಡೆ ಎಲ್ಲ ಹಾಡು, ಡ್ಯಾನ್ಸು, ಊಟ, ತಿಂಡಿ ಎಲ್ಲನೂ ಇರುತ್ತೆ. ನಾವು ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಬೋದು. ಇನ್ನೇನು ಮತ್ತೆ ರಾತ್ರಿ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಬಂದು ಮಲ್ಕೊಂಡ್ವಿ. ರಾತ್ರಿ ಊಟ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ನಮ್ಮ ರಂಜಿತಮ್ಮ ಚಿತ್ರಾನ್ನ ಮತ್ತು ಸಾರಿತ್ತು ಅಂತ ಅದಕ್ಕೆ ಒಂಚೂರು ಬಿಸಿ ಅನ್ನ ಮಾಡಿದ್ದಾಯಿತು. ಎಲ್ಲ ತಿಂಡಿ ತಿಂದ್ಕೊಂಡು ಮತ್ತಿನ್ನೇನು ಹೊರಡಬೇಕಾಗಿತ್ತು. ಏರ್ಪೋರ್ಟ್ ಇಲ್ಲಿಂದ 90 ಕಿಲೋಮೀಟ್ರ್ ದೂರದಲ್ಲಿತ್ತು. ಅದಕ್ಕೂ ಮುಂಚೆ ಎಲ್ಲರನ್ನೂ ಮಾತಾಡ್ಸೋಣ, ತೆಗಿ ಇಲ್ಲಿ ಟ್ರಿಪ್ ಹೆಂಗಿತ್ತು ಅಂತೇಳಿ ಕೇಳೋಣ ಅಂತೇಳಿ ಕೇಳ್ತಾ ಇದ್ದೀನಿ. ಬರ್ರಿ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಬ್ರೋ, ಎಲ್ಲ ವಾಪಸ್ ಹೋಗ್ತಾ ಇದೀವಿ. ಏನು ಸರಿ ಟ್ರಿಪ್ ಬಗ್ಗೆ ಬೇಜಾರಂತೂ ಖಂಡಿತವಾಗಿದೆ. ಬಟ್ ಏನಂತಂದ್ರೆ ಇನ್ನು ಪ್ಲಾನ್ ಮಾಡಿದ್ರೆ ಇನ್ನು ಸ್ವಲ್ಪ ಈ ಥರ ಕಣ್ಣು ಒರೆಸ್ಕೊಳ್ಳಿ ಬ್ರೋ, ಅಳೋ ಥರ ಹಳೆ ಥರ ವರ್ಷಗಳು ಹೇಳಿ ಮಾಡಿಸ್ತಿರಲ್ಲ ಬ್ರೋ. ಇಲ್ಲಿ ಪರವಾಗಿಲ್ಲ ಮಾಡಿ. ಹೇಳಿ ನೆಕ್ಸ್ಟ್. ಅದು ಏನು ಅನಿಸ್ತು ಟೂರ್ ಬಗ್ಗೆ? ಚೆನ್ನಾಗಿ ಅನಿಸ್ತು. ಟ್ರಿಪ್ ಚೆನ್ನಾಗಿತ್ತು. ನೆನ್ನೆ ಸ್ವಿಮ್ಮಿಂಗ್ ಪೂಲ್ ಆಡಿ ತುಂಬಾ ಚೆನ್ನಾಗಿತ್ತು. ಮಳೆಯಲ್ಲಿ ನಿಂತಿದ್ದು ಚೆನ್ನಾಗಿತ್ತು. ಊಟ ವಾಪಸ್ ಹೋಗಿ ಬೇಜಾರಾಗ್ತೈತೆ. ಇಲ್ಲ ಬ್ರೋ, ಇಲ್ಲೇ ಇರ್ಬೇಕು ಅನಿಸ್ತೈತೆ. ಇಲ್ಲೇ ಇರ್ಬೇಕಂತ ಅನಿಸ್ತಾ ಇದೆ. ವಾಪಸ್ ಹೋಗಿ ಬೇಜಾರಲ್ಲ, ಮನಸ್ಸೇ ಇಲ್ಲ. ಮನಸ್ಸೇ ಇಲ್ಲ. ಓಕೆ So ಅದಕ್ಕೆ ಥ್ಯಾಂಕ್ ಯು. ಮತ್ತೆ ಪ್ಲಾನ್ ಮಾಡೋಣ ಹಂಗಾರೆ. ಯಾವಾಗ ಮಾಡೋಣ? ನೀವು ಯಾವಾಗ ಹೇಳ್ತೀರಾ ಅವಾಗ. ಓಕೆ, ಒಂದು ನಮ್ಮ ಪ್ಲಾನ್ ಬಾಯ್ ಇವರೇ. ಹೌದು. ಬೇಗ ಬೇಗ ಪ್ಲಾನ್ ಮಾಡಿ. ಓಕೆ ಬರೀ ಈಗ ಯಾರು ಜಾಯ್ನ್ ಆಗ್ತಿರೋ ಜೊತೆ ಜಾಯ್ನ್ ಆಗ್ರಿ. ರಚಿಕೊಟ್ಟು ಬಚ್ಚಿ ಓಡ್ ಬಾ ಭೂಷಣ್. Guys, come on, let's get up. ಅಟೆಂಡೆನ್ಸ್ ತಗೋತಾ ಇದೀನಿ ಇಲ್ಲಿ. ಆಗ್ತೈತೆ. ಸೀನು ಬ್ರೋ, ಓಕೆ, ಬೇಜಾರಾಗ್ತಾ ಇದೆ. ಲಾಸ್ಟ್ ಒಂದು ವಿಡಿಯೋ ಮಾಡ್ಕೊತಾ ಇದೀನಿ. ಅಲ್ಲ ವಚ್ಚಿ ವಿಡಿಯೋ ಮಾಡ್ತಾ ಇದೀವಿ, ಕೇಕ್ ಮೇಯ್ತಾ ಇದೀನಿ ಒಳಗಡೆ ಹೋಗಿ. ಕರೆಕ್ಟ್ ಶಾರ್ಟ್ ಆಯ್ತಾ? ಅದಕ್ಕೆ ಬೇಗ ಬಂದು ತಿಂಡಿ ಅಂತ ಹೇಳೋದು. ನಡೆಯುತ್ತೆ, ಬನ್ನಿ. ಬರೀ ಪರವಾಗಿಲ್ಲ, ಬರೀ ಇರುತ್ತೆ. ಹೋಗಲ್ಲಿ ಎಲ್ಲ ಟ್ರಿಪ್ ಎಂಜಾಯ್ ಮಾಡ್ತಿದ್ವಿ. ಇವಳು ಚಿತ್ರನ ಕಡಿಮೆ ಆಗಿ ತಳ್ತಾಳೆ. ಮಾತಾಡ್ಲೇಬೇಕು ಅಂತ ಚೆನ್ನಾಗಿತ್ತು, ಬಟ್ ಹೋಗಕ್ಕೆ ಬೇಜಾರಾಗ್ತದೆ. ನೀನು ನಿಂತ್ಕೊ ಹೋಗ್ಲಿ. ರೂಮ್ಸು ಎಲ್ಲ ಚೆನ್ನಾಗಿತ್ತು, ಬಟ್ ಇನ್ನೊಂದು ಟೈಮ್ ಪ್ಲಾನ್ ಮಾಡಿ ಮಾಡ್ಬೇಕಂತ. ಪ್ಲಾನ್ ಮಾಡಿ ನೆಕ್ಸ್ಟ್ ಟೈಮ್ ಎಕ್ಸಿಟ್ ಮಾಡೋದು. ಈಗ ಪ್ಲಾನ್ ಮಾಡಿದ್ವಾ? ತುಂಬಾ ಡೈಲಿ ರೂಟೀನ್ ಆಫೀಸ್, ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಅಲ್ಲ ಇವಾಗ ಹಾಯ್ ರಂಜು, ಹಾಯ್ ಹೇಗೆ ಕುಕಿ. ಅನಿಸ್ತು ಟ್ರಿಪ್? ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಅನಿಸ್ತಾ? ಖುಷಿ ಅನಿಸ್ತಾ? ಯಾ, ಸೂಪರ್ ಆಗಿತ್ತು. ಮತ್ತೆ ಯಾವಾಗ ಖುಷಿ. ಟ್ರಿಪ್ ಮಾಡೋದು? ಮತ್ತೆ ಅದೇ ನೆಕ್ಸ್ಟ್ ಟೈಮ್ ಬೇಗನೆ ಪ್ಲಾನ್ ಮಾಡೋಣ. ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಖುಷಿ ಆಯ್ತು. ಎಷ್ಟು ತುಂಬಾ ದಿನ ಬೇಗ ಆದ್ಮೇಲೆ ಎಲ್ಲ ಮೀಟ್ ಕಳೆದ ದಿನ ಮಾಡಿದ್ದು. ಗೊತ್ತೇ ಆಗಿಲ್ಲ. ಹೌದು, ಮತ್ತೆ ಇನ್ನೂ ಇರ್ಬೇಕಿತ್ತು ಅನ್ಸ್ತಾ ಇದೆ. ಇನ್ನೂ ಒನ್ ಡೇ ಆದ್ರೂ ಇರ್ಬೋದಾಗಿತ್ತು, ಹೋಗಕ್ ಅದೇ ಯಾರಿಗೂ ರಜಾ ಮನಸ್ಸಿಲ್ಲ. ಇಲ್ಲ, ಹೌದು, ಬೇಗ ಹೋಗ್ಬೇಕು. ಫ್ಲೈಟ್ ಟಿಕೆಟ್ ಬಟ್ ಚೆನ್ನಾಗಿತ್ತು. ಓವರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಪ್ಲಾನ್ ಮಾಡಿದ್ರಿ ಎಲ್ಲ. ಬಚ್ಚಿ ಹಂಗೆ ಹಾಕುತ್ತೇನೆ. ಕೇಕ್ ಚೆನ್ನಾಗಿದೆ. ನಾನು ಸ್ವಲ್ಪ ಇವರು ಇಲ್ಲಿ ಬರ್ತಿದ್ದಾರೆ. ಇನ್ನು ಎಲ್ಲ ಮುಗೀತು ಟ್ರಿಪ್ ಎಲ್ಲ. ಇವಾಗ ಎಲ್ಲ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಮತ್ತೆ ಹೊರಟ್ವಿ ಬೆಂಗಳೂರಿಗೆ ಬರೋದಕ್ಕೆ ಅಂತೇಳಿ. ನಾವು ಇಲ್ಲಿಂದ ಹೋಗುವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಾವು ಗೋವಾ ಸೌತ್ ಡೆಬೋಲಿಮ್ ಏರ್ಪೋರ್ಟ್ ಅಂತ ಇದೆ, ಅಂದರೆ GOI, ಅಲ್ಲಿಗೆ ನಾವು ಟಿಕೆಟನ್ನು ಬುಕ್ ಮಾಡಿದ್ವಿ, ಫ್ಲೈಟ್ ಟಿಕೆಟ್ಸು.
ಈ ಗೋವಾದಲ್ಲಿ ಸೌತ್ ಗೋವಾ ಮತ್ತು ನಾರ್ತ್ ಗೋವಾ ಅಂತ ಇದೆ. ನಾವು ಈ ಕಡೆಯಿಂದ ಹೋಗಿದ್ದು ಸೌತ್ ಗೋವಾಗೆ. ಅಲ್ಲಿಂದ ಮತ್ತೆ ನಾವು ಟ್ಯಾಕ್ಸಿ ಮಾಡಿಕೊಂಡು ವಿಲ್ಲಾಗೆ ಹೋಗಿದ್ದು. ಆ ಕಡೆಯಿಂದ ಬರ್ತಾ ನಾವು ಸಿಂಧುದುರ್ಗ್ ಏರ್ಪೋರ್ಟಿಂದ ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ. ಯಾಕೆ ನಾವು ಬಂದಿದ್ವಲ್ಲ, ಬೆಂಗಳೂರಿಂದ ಬಂದಿದ್ದ ಏರ್ಪೋರ್ಟಿಂದನೇ ಯಾಕೆ ನಾವು ಫ್ಲೈಟನ್ನು ಹತ್ತಲಿಲ್ಲ ಅಂತಂದರೆ, ನಾವು ಟಿಕೆಟ್ ಬುಕ್ ಮಾಡುವಾಗ ಸ್ವಲ್ಪ ಅಲ್ಲಿಂದ ಟಿಕೆಟ್ ಪ್ರೈಸು ಜಾಸ್ತಿ ಇತ್ತು, ಡಬಲ್ ಇತ್ತು. ಹಾಗಾಗಿ ನಾವು ಸಿಂಧುದುರ್ಗ್ ಏರ್ಪೋರ್ಟಿಂದ ಚೆಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು. ನಾವು ಸ್ವಲ್ಪ ದುಡ್ಡನ್ನು ಉಳಿಸ್ಬೇಕು ಅಂತೇಳಿ ಮಿತವ್ಯಯ ಆಗಲಿ ಅಂತೇಳ್ಬಿಟ್ಟು ಆ ಥರ ಮಾಡ್ಕೊಂಡ್ವಿ. ಹೋಗ್ತಾ ನಾವು ತುಂಬ ಪ್ಲೇಸಸ್ಗಳನ್ನು ನೋಡಿದ್ವಿ. ನಾನೇನು ತೋರಿಸಿದ್ದೀನಿ ಇದಕ್ಕಿಂತ ಜಾಸ್ತಿ ಪ್ಲೇಸಸನ್ನು ನಾವು ಕವರ್ ಮಾಡಿದ್ವಿ. ಅದೆಲ್ಲದನ್ನೂ ಕೂಡ ನಿಮಗೆ ತೋರ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ, ಇದರಲ್ಲಿ ತುಂಬ ದೊಡ್ಡ ವ್ಲಾಗ್ ಆಗುತ್ತೆ. ಹಾಗಾಗಿ ಮುಖ್ಯವಾಗಿರ್ತಕ್ಕಂಥದ್ದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ನಮಗೆ ಏರ್ಪೋರ್ಟಿಂದ ಏನು ಬೆಂಗಳೂರಿಗೆ ಬರಬೇಕಾದ್ರೆ ನಾವು ವಿಲ್ಲಾಯಿಂದ ಮತ್ತು ಟ್ಯಾಕ್ಸಿ ಮಾಡ್ಕೊಂಡು ಒಂದು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ಸನ್ನು ಬುಕ್ ಮಾಡಿದ್ವಿ. ಒಬ್ರಿಗೇನೋ 300 ರೂಪಾಯಿ ಆಗಿತ್ತು ಅಲ್ಲಿಂದ ಏರ್ಪೋರ್ಟಿಗೆ ಬಿಡಲಿಕ್ಕೆ. ಅವರು ಆ ಥರ ಫೆಸಿಲಿಟಿ ಎಲ್ಲ ಇದೆ. ನಾವು ಆನ್ಲೈನಲ್ಲಿ ನೋಡಿಬಿಟ್ಟು ಚೆಕ್ ಮಾಡಬೇಕು. ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿಲ್ಲ, ನೇರವಾಗಿ ಕೇಳ್ತೀವಿ ಅಂತಂದರೆ ತುಂಬ ದುಡ್ಡನ್ನು ತೊಗೊತಾರೆ. ಹಾಗಾಗಿ ಸ್ವಲ್ಪ ನಾವು ಏನೇ ಮಾಡಿಕೊಂಡ್ರೂ ಕೂಡ ಆನ್ಲೈನಲ್ಲಿ ಜೆನ್ಯೂನ್ ಲಿಂಕ್ಗಳನ್ನು ಬಳಸಿಬಿಟ್ಟು ಪೇಮೆಂಟ್ ಮಾಡಿಕೊಂಡು ಒಂದೇ ಸತಿ ಪೂರ್ತಿ ಮಾಡಬಾರ್ದು, ಸ್ವಲ್ಪ ಅಡ್ವಾನ್ಸ್ ಅಂತ ಮಾಡಬೇಕು. ಆಮೇಲೆ ಅವ್ರು ಬಂದಾದಮೇಲೆ ನಾವು ಪೂರ್ತಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಯಾಕಂತಂದರೆ ಎಲ್ಲ ಕಡೆ ಸ್ಕ್ಯಾಮ್ಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು ಜೊತೆಯಲ್ಲಿದ್ದರು ಅಂತಂದರೆ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಬುಕ್ ಮಾಡಬೇಕಾಗುತ್ತೆ. ಆದಷ್ಟು ನಾವು ಖರ್ಚನ್ನು ಕಡಿಮೆ ಮಾಡಿಬಿಟ್ಟು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನಾವು ನೋಡ್ಕೊಂಡು ಬಂದ್ವಿ. ಊಟ ಮನೆಯಲ್ಲೇ ಮಾಡ್ಕೊಂಡಿದ್ದರಿಂದ, ಅಂದರೆ ವಿಲ್ಲಾದಲ್ಲೇ ಮಾಡ್ಕೊಂಡಿದ್ದರಿಂದ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಆಯಿತು. ಮನೆ ಊಟನೂ ತಿಂದ್ವಿ, ಹೊಟ್ಟೆ ಕೆಡೋದು ಆ ಥರ ಏನೂ ಆಗಲಿಲ್ಲ. ಚೆನ್ನಾಗಿ ನೆಮ್ಮದಿಯಾಗಿ ಮಲ್ಕೊಂಡ್ವಿ. ಇದು ಕೆಲವರಿಗೆ ನೋಡೋರಿಗೆ ಸ್ವಲ್ಪ ಅಭಾಸ ಅಂತ ಅನಿಸ್ಬೋದು. ಇದೇನಿದು ಟ್ರಿಪ್ ಹೋದಾಗ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತವೆ ಇವು ಅಂತ ಅನಿಸ್ಬೋದು. ಆದರೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡಿಲ್ಲ, ಅವರೇ ಪ್ರೀತಿಯಿಂದ ಮಾಡಿ ಬಡಿಸಿದ್ದು. ನಾವು ಹೇಳಿದ್ವಿ ಸಾಧ್ಯ ಆದರೆ ಮಾಡಲೇಬೇಡಿ ಅಂತ ಹೇಳಿದ್ವಿ. ಬಟ್ ಅವರು ಇಲ್ಲ ಮಾಡ್ತೀವಿ ನಾವು, ನಮಗೆ ಖುಷಿ ಅಂತೇಳಿ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು. ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದ್ವಿ. ಎಲ್ಲೂ ಕೂಡ ಏನು ಸ್ವಲ್ಪನೂ ಕೂಡ ನಮಗೆ ತೊಂದರೆ ಆಗಿಲ್ಲ. ಎಲ್ಲ ದೇವ್ರ ದಯೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ. ನೀವೆಲ್ಲರೂ ಕೂಡ ನಾವು ಗೋವಾಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಎಲ್ಲರೂ ಕೂಡ ತುಂಬ ಬ್ಲೆಸ್ ಮಾಡಿದ್ರಿ. ಆ ವಿಚಾರದಲ್ಲಿ ನಾನು ತುಂಬ ಅದೃಷ್ಟವಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ದಯೆಯಿಂದ ನಾವು ಸುರಕ್ಷಿತವಾಗಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ನಾವು ಈ ಒಂದು ಟೂರ್ನಲ್ಲಿ 8 ಜನ ಇದ್ವಿ. 8 ಜನದಲ್ಲಿ 5 ಜನ ಒಂದೇ ಕುಟುಂಬದವರು, ಆಯಿತಾ. ಏಕೆಂದರೆ ಕೆಲವರು ಹುಡುಗ ಹುಡುಗಿ ಎಲ್ಲರೂ ಗ್ರೂಪಾಗಿ ಟೂರ್ ಹೋಗ್ತಾ ಇದ್ದಾರೆ ಅಂತಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರೇ ಜಾಸ್ತಿ. ಈಗ ಕಾಲ ಹೇಗಿದೆ ಅಂತಂದರೆ ಅಣ್ಣ ತಂಗಿ ಹೋಗ್ತಿದ್ರು ಕೂಡ ಅದಕ್ಕೂ ಕೂಡ ಬಣ್ಣ ಕಟ್ಟಿ ಮಾತಾಡ್ತಕ್ಕಂಥ ಕಾಲ ಇದು. ಹಾಗಾಗಿ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ. ಹಲವು ವರ್ಷಗಳಿಂದ ಅದೇ ಬಾಂಡಿಂಗ್ ನಮ್ಮ ಹತ್ರ ಇದೆ. ಅವರಿಗೆ ಮದುವೆಗಳಾದರೂ ಕೂಡ ಎಲ್ಲರೂ ಕೂಡ ಒಂದೇ ಕುಟುಂಬದ ಥರ ಇದ್ದೀವಿ ನಾವು. ನಮ್ಮಲ್ಲಿ ಎಳ್ಳಷ್ಟು ಕೂಡ ಕೆಟ್ಟ ಭಾವನೆ ಇಲ್ಲ. ನಾವೆಲ್ಲರೂ ಕೂಡ ತುಂಬ 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 ಒಳ್ಳೆಯ ಫ್ರೆಂಡ್ಸು. ತುಂಬ ಚೆನ್ನಾಗಿದ್ದೀವಿ. ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ನಾವು ಯಾವಾಗಲೂ ಹೀಗೆ ಇರಬೇಕು ಅಂತೇಳಿ ನಾವು ಬಯಸ್ತೀವಿ ಕೂಡ. ಹಾಗಾಗಿ ಯಾಕಂದರೆ ತಪ್ಪು ತಿಳ್ಕೊಬಾರ್ದು ಅಂತ ಹೇಳ್ತಾ ಇರೋದು ನಾನು ಎಲ್ಲರಿಗೂ. ಎಲ್ಲರೂ ಇರೋದಿಲ್ಲ, ಕೆಲವರು ಆ ಥರ ಇರ್ತಾರೆ. ಕಾಲ ಹಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ಸ್ನೇಹಿತರು. ನಾವು ಇದೇ ಥರ ಟ್ರಿಪ್ಗಳನ್ನು ತುಂಬ ಮಾಡ್ತಾ ಇರ್ತೀವಿ. ಆದರೆ ನಾನು ಅದನ್ನು ಆನ್ಲೈನಲ್ಲಿ ಹಾಕ್ತಾ ಇರಲಿಲ್ಲ. ಯಾಕಂತಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರೋದಿಲ್ಲ. ಯಾಕೆ ಇದೆಲ್ಲ ತೋರಿಸ್ಬೇಕು ಅಂತ ನಾನು ಆ ಥರದ್ದೆಲ್ಲ ಹಾಕ್ತಾ ಇರಲಿಲ್ಲ. ತುಂಬ ಜನ ಕೇಳಿದ್ರಿಂದ ನೀವೇನಾದರೂ ಗೋವಾ ಪ್ಲ್ಯಾನನ್ನು ಮಾಡ್ತಾ ಇದ್ದರೆ ನೀವು ಈ ಥರ ಪ್ಯಾಕೇಜನ್ನು ಮಾಡಿಕೊಂಡು ಹೋಗ್ಬೋದು. ಒಟ್ಟಾರೆ ನಾವು ಮನೆಯಿಂದ ಏರ್ಪೋರ್ಟ್ಗೆ ಹೋಗ್ತೀವಲ್ಲ, ಆ ಒಂದು ಕ್ಯಾಬ್ ದುಡ್ಡಿಂದ ಹಿಡಿದು ನಾವು ಮನೆ ಬಂದು ಸೇರೋ ಅಷ್ಟೊತ್ತಿಗೆ ನಮ್ಮದು ಎಲ್ಲ ₹1 ಬಿಡ್ದಂಗೆ ನಾವು ಲೆಕ್ಕ ಹಾಕಿದಾಗ 8,500 ಚಿಲ್ಲರೆ ಬಂತು ಒಬ್ಬರಿಗೆ. ನಾವು 8 ಜನ ಹೋಗಿದ್ವಲ್ಲ, ಎಲ್ಲ ಖರ್ಚನ್ನು ಡಿವೈಡೆಡ್ ಬೈ ಮಾಡಿದಾಗ 8,500 ಚಿಲ್ಲರೆ ಬಂತು. ಇದು ಯಾವಾಗಾರು ವರ್ಷಕ್ಕೆ 2 ವರ್ಷಕ್ಕೋ 3 ವರ್ಷಕ್ಕೆ ಒಂದು ಸತಿ ನಾವು ಇಷ್ಟು ಖರ್ಚು ಮಾಡೋದ್ರಿಂದ ನಾವೆಲ್ಲೋ ಯಾರಿಗೂ ಕೊಟ್ಟು ಕಳ್ಕೊತೀವಿ, ಪಂಗನಾಮ ಕಳ್ಕೊತೀವಿ. ನಾವು ಈ ಥರ ಟ್ರಿಪ್ಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ತುಂಬ ಅಂದರೆ ತುಂಬ ಫ್ರೆಶ್ನೆಸ್ ಸಿಗುತ್ತೆ. ಯಾವಾಗಲೂ ಜೀವನದಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಅದೇ ಕೆಲಸ ಮಾಡಿಕೊಂಡು ಅದೇ ಇದು ಮಾಡಿಕೊಂಡು ಅವ್ರಿಗೂ ತುಂಬ ಬೇಜಾರಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ಈ ಥರ ಯಾವಾಗಲಾದರೂ ಒಂದು ಸತಿ, ಆಯಿತಾ, ಗೋವಾಗೆ ಕರ್ಕೊಂಡೋಗಿ ಬನ್ನಿ. ಗೋವಾ ಅಂತಂದರೆ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ತುಂಬ ಕಡಿಮೆ ಟೈಮಲ್ಲಿ. 2 ದಿನ ಏನೂ ಅಲ್ಲ ಗೋವಾ ನೋಡೋದಕ್ಕೆ. 1 ವಾರ ಅಲ್ಲ, 1 ತಿಂಗಳಿದ್ರೂ ಸಾಲಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಕನಿಷ್ಠ ಪಕ್ಷ 2 ರಿಂದ 3 ದಿನ ಆದ್ರೂ ನಿಮ್ಮ ಪ್ರೀತಿ ಪಾತ್ರರನ್ನು
ಗೋವಾಗೆ ಕರ್ಕೊಂಡು ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂಡ ಹೋಗ್ಬೋದು, ಬ್ಯಾಚುಲರ್ಸ್ ಕೂಡ ಹೋಗ್ಬೋದು. ಎಲ್ಲರಿಗೂ ಅದಕ್ಕೆ ತಕ್ಕನಾದಂಥ ಜಾಗಗಳಿದ್ದಾವೆ. ಎಲ್ಲರೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗಗಳನ್ನ ಚೂಸ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತಂದರೆ ನೀವೇನಾದ್ರು ಬೇಕಾದ್ರೆ ಕಮೆಂಟ್ ಮಾಡಿರಿ. ಎಲ್ಲಿಂದ ಹೇಗೆ ಹೋದ್ರಿ, ಪ್ರತಿಯೊಂದು ಡೀಟೇಲ್ಸ್ ಬೇಕು ಅಂತ ನೀವು ಹೇಳಿದ್ರಿ ಅಂತಂದರೆ ಬೇಕಾದ್ರೆ ಅದ್ರ ಬಗ್ಗೆ ನಾನು ಎಷ್ಟೆಷ್ಟು ದುಡ್ಡು ಖರ್ಚಾಯಿತು, ಹೇಗೆ ಮಾಡಿದ್ವಿ ಅಂತ ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ತೀನಂತೆ. ಇದನ್ನು ನಿಮಗೆ ತೋರಿಸ್ತಾ ಸ್ವಲ್ಪ ಮಾಹಿತಿ ಕೊಡೋಣ ಅಂತೇಳಿ ಮಾಡಿರೋದ್ರಿಂದ ಅದನ್ನೆಲ್ಲದನ್ನು ಕೂಡ ನಾನು ಕವರ್ ಮಾಡ್ತಾಯಿಲ್ಲ. ಅದನ್ನು ಇದರಲ್ಲೇ ನಾನು ಕವರ್ ಮಾಡಿದರೆ ವಿಡಿಯೋ ಇನ್ನೂ ತುಂಬ ದೊಡ್ಡದಾಗುತ್ತೆ. ನಾವು ಆಮೇಲಿಂದ ಸಿಂಧುದುರ್ಗ ಏರ್ಪೋರ್ಟಿಗೆ ಬಂದಮೇಲೆ ಫ್ಲೈಟ್ ಕೂಡ ರೆಡಿಯಾಗಿತ್ತು. ಅದಕ್ಕೆ ಹತ್ಕೊಂಡ್ವಿ. ಮೊದಲನೇ ಫ್ಲೈಟ್ ಇತ್ತಲ್ಲ, ಆವಾಗ ಆಗಿರ್ತಕ್ಕಂಥ ಭಯ ಏನಾಗಲಿಲ್ಲ. ಬಟ್ ಎಕ್ಸೈಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸತಿ ಈ ಒಂದು ಜರ್ನಿಲಿ ನಾವು ರಾತ್ರಿ ಹೇಗಿರುತ್ತೆ ಅಂತಲೂ ನೋಡಿದ್ವಿ, ಮತ್ತು ಡೇ ಟೈಮ್ ಹೇಗಿರುತ್ತೆ ಅಂತಲೂ ನೋಡಿದ್ವಿ. ಅಂದರೆ ವಿಮಾನದಲ್ಲಿ ಹೋಗುವಾಗ ರಾತ್ರಿ ಹೇಗಿರುತ್ತೆ, ಡೇ ಹೇಗಿರುತ್ತೆ, ಎರಡೂ ಕೂಡ ಕವರ್ ಆಯಿತು. ಹಾಗಾಗಿ ಮೊದಲ ಫ್ಲೈಟ್ ಅನುಭವ ಎಲ್ಲರಿಗೂ ಚೆನ್ನಾಗಾಯಿತು. ಮತ್ತು ನಾವು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ವಿ. ಎಲ್ಲರೂ ಕೂಡ ಮತ್ತೆ ಕ್ಯಾಬ್ ಮಾಡಿಕೊಂಡು ನಮ್ಮ ಮನೆಗಳಿಗೆ ಹೋದ್ವಿ. ಎಲ್ಲರ ಮುಖದಲ್ಲೂ ಕೂಡ ಬೇಜಾರಿತ್ತು. ಇನ್ನೂ ಒಂದು 2 ದಿನ ಇರಬೇಕಾಗಿತ್ತು, ಇನ್ನೂ ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡಬೇಕಿತ್ತು ಅಂತ ಆಸೆ ಎಲ್ಲರಿಗೂ ಇತ್ತು. ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಎಲ್ಲರಿಗೂ ಡ್ಯೂಟಿ ಇದೆ, ಎಲ್ಲರೂ ವಾಪಸ್ ಬರಲೇಬೇಕಾಗಿತ್ತು. ನಾವು ಮತ್ತೆ ಇಂಥ ಟ್ರಿಪ್ಗಳನ್ನು ಮಾಡ್ತಾ ಇರ್ತೀವಿ. ನೀವು ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಂತೆ. ನಮಸ್ತೆ, ಧನ್ಯವಾದಗಳು.